ಈಗ ಪ್ರೆಸೆಂಟ್ ಟೈಮ್ ಅಲ್ಲಿ ಸರ್ ಈಗ ವಾರ್ ನಡೀತಿದೆ, ಅದು 1 ವೀಕ್ ಮುಗಿಬಹುದು, 1 ಮಂತ್ ಆಗ್ಬೋದು, ಇಮಿಡಿಯೇಟ್ ಸ್ಟಾಪ್. ಈ ಟೈಮ್ ಅಲ್ಲಿ ನಾವು ಟ್ರೇಡಿಂಗ್ ಮಾಡುವಂತದ್ದು ಬೆಟರ್ ಅಥವಾ ಏನು ಮಾಡೋದೇ ಬೇಡ ಸ್ಟಾಪ್ ಮಾಡ್ಬಿಟ್ಟು ಸುಮ್ಮನೆ ಇರೋದು ಬೆಟರ್ ಅಂತೀರಾ? ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ವಿಧಾನ ಇದೆ. ಒಂದು ಬಂದ್ಬಿಟ್ಟು ಹೂಡಿಕೆ, ಇನ್ನೊಂದು ಬಂದ್ಬಿಟ್ಟು ಟ್ರೇಡಿಂಗ್. ಇನ್ವೆಸ್ಟ್ಮೆಂಟ್ ಬೇರೆ, ಟ್ರೇಡಿಂಗ್ ಬೇರೆ. ದುಡ್ಡು ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಿದ್ದಾಗೆ ಜಾಸ್ತಿ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಟ್ರೇಡಿಂಗ್. ಓಕೆನಾ? ಟ್ರೇಡಿಂಗ್ ಅಂದ್ರೆ ಏನು? ದಿನನಿತ್ಯ ಬೈ ಮಾಡೋದು ಮತ್ತೆ ಶೇರ್ ನ ಸೆಲ್ ಮಾಡೋದು. ಇವಾಗ ನಾನು ಬೀಳುತ್ತೆ ಅಂತ ಗೊತ್ತಾಗಿದ್ರೆ ನಾನು ಶಾರ್ಟ್ ಸೆಲ್ ಮಾಡ್ಕೊಬಹುದು, ಬಿದ್ದೋಗುತ್ತೆ. ಸೊ ಇದನ್ನ ಟ್ರೇಡಿಂಗ್ ಅಂತೀವಿ. ಹೋಗ್ತಾ ಇದ್ರೆ ಬೈ ಮಾಡ್ಬೋದು. ಹೂಡಿಕೆ ಅನ್ನೋದು ಲಾಂಗ್ ಟರ್ಮ್, 20 ವರ್ಷಕ್ಕೆ, 25 ವರ್ಷಕ್ಕೆ, 15 ವರ್ಷಕ್ಕೆ, ಆ ತರ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ ಜಾಸ್ತಿ ದುಡ್ಡು ಆಗುತ್ತೆ ಅಂದ್ರೆ ಮಾರ್ಕೆಟ್ ಬಿದ್ದಾಗ, ಇಲ್ಲ ಮಾರ್ಕೆಟ್ ಜಾಸ್ತಿ ಬುಲ್ ರನ್ ಇದ್ದಾಗ, ಅವಾಗೇ ಸರ್ ಚೆನ್ನಾಗಿ ಮಾಡಕ್ ಆಗುತ್ತೆ ಟ್ರೇಡಿಂಗ್ ನ. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಬೇರೆ ಕಾನ್ಸೆಪ್ಟ್. ಟ್ರೇಡಿಂಗ್ ಅಂತ ಬಂದಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೀಳೋಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡು ಆಗುತ್ತೆ. ಇದು ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ. ಈಗ ಸರ್ ಟ್ರೇಡಿಂಗ್ ಅವ್ರಿಗೆ ಮತ್ತೆ ಇನ್ವೆಸ್ಟರ್ಗೆ ಏನ್ ಸಜೆಷನ್ಸ್ ಕೊಡ್ತೀರಿ ಸರ್ ತಮ್ಮ ಪ್ರಕಾರ ಈ ಸಿಚುವೇಶನ್ ಅಲ್ಲಿ ಯಾರಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ, ಸೊ ನೀವು ಟ್ರೇಡಿಂಗ್ ಮಾಡಿ, ಕಂಟಿನ್ಯೂಸ್ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ, ಪ್ರೈಸ್ ಆಕ್ಷನ್ ನಿಮ್ಗೆ ಏನೇನ್ ಗೊತ್ತಿದ್ರೆ ಕಂಟಿನ್ಯೂ ಮಾಡಿ ವಿತ್ ದ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆನಾ? SL ಇಟ್ಕೊಂಡು ಟ್ರೇಡ್ ಮಾಡಿ. ನೆಕ್ಸ್ಟ್ ಇನ್ವೆಸ್ಟರ್ಸ್ ಯಾರಾದ್ರೂ ಇದ್ರೆ ನೀವು ನಿಮ್ಮ SIP ಕಂಟಿನ್ಯೂ ಮಾಡಿ. ಲಂಸಮ್ ಯಾರಾದ್ರೂ ನೀವು ಮಾಡ್ತೀರಿ ಅಂದ್ರೆ, ಒಂದೇ ಸಲ ಹೂಡಿಕೆ ಮಾಡ್ತೀವಿ ಅಂದ್ರೆ ನೀವು ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂದ್ರೆ ಒಂದೇ ಸಲ 10 ಲಕ್ಷ ಹಾಕೋದಕ್ಕಿಂತ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್. ಅವರು 11 ಲಕ್ಷ ಇಲ್ಲ 10,000 SIP ಮಾಡ್ಕೊಂತ ಬರ್ತಾರೆ. ಅದು ಲಾಂಗ್ ಟರ್ಮ್ ಅಲ್ಲೇ ಇರುತ್ತೆ. ತಿಂಗಳಿಗೆ 10,000 ಅಂದ್ರೆ 12 ತಿಂಗಳು ಇರುತ್ತೆ. ಅದ್ 10,000 ಹೂಡಿಕೆ ಮಾಡ್ತಿದ್ರೆ ಅವರೇಜ್ ಔಟ್ ಆಗುತ್ತೆ. ಯಾರು ಲಂಸಮ್ ಇನ್ವೆಸ್ಟ್ ಮಾಡ್ತೀವಿ ಅಂತಿದ್ರೆ ಅವ್ರು ಮಾತ್ರ ಸ್ವಲ್ಪ ಹೋಲ್ಡ್ ಮಾಡಿ ಇನ್ವೆಸ್ಟ್ ಮಾಡಿ. ಯಾರ್ಯಾರು SIPs ಇದೆಯೋ ಅವ್ರು ಕಂಟಿನ್ಯೂ ಮಾಡಿ. ಯಾರ್ಯಾರು ರೆಗ್ಯುಲರ್ ಆಗಿ ಮಂತ್ ಆನ್ ಮಂತ್, ರೆಗ್ಯುಲರ್ ಆಗಿ ವೀಕ್ ಆನ್ ವೀಕ್ ಇನ್ವೆಸ್ಟ್ ಮಾಡ್ತಾರೆ ಅವ್ರು ಕಂಟಿನ್ಯೂ ಮಾಡಿ ಅಂತಾನೆ ಹೇಳ್ತೀನಿ ಸರ್. ಓಕೆ ಸರ್, ಈಗ ಇರಾಕ್ ಇರಾನ್ ಮತ್ತೆ ಅಮೆರಿಕ ಯುದ್ಧ ಆಗ್ತಿರೋದ್ರಿಂದ ನಮ್ಗೆ ಕ್ರೂಡ್ ಆಯಿಲ್ಸ್ ಎಲ್ಲ ಅಲ್ಲಿಂದಾನೇ ಬರೋದು. ಈಗ ಅಲ್ಲಿಂದಾನೇ ಬರೋದು. ಈಗ ಅದ್ರ ಮೇಲೆ ಆ ಕ್ರೂಡ್ ಆಯಿಲ್ಸ್ ಏನಿದೆ ಅದು ಡಿಪೆಂಡ್ ಆಗಿರೋಂತ ಒಂದು ಪ್ರಾಡಕ್ಟ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಬಹುದಾ? ಒಳ್ಳೇದಾ? ಹೇಗೆ ಸರ್ ಅದು? ಇಲ್ಲ ಸರ್, ಅದ್ರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ. ಇವಾಗ ಅರ್ಥ ಮಾಡ್ಕೊ, ಅದ್ರ ಮೇಲೆನೆ ನಾನು ಡಿಪೆಂಡ್ ಆಗಿದ್ದೀನಿ. ಇವಾಗ ಮೋಸ್ಟ್ ಆಫ್ ದ ಯಾವ್ದಕ್ ಬೀಳುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಗೆ ಬೀಳುತ್ತೆ ತುಂಬಾ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಗೆ ತಾನೇ ಯೂಸ್ ಮಾಡ್ತೀವಿ. ಯಾವ್ದು ಆಯಿಲ್ ಸೆಕ್ಟರ್ ಸ್ಟಾಕ್ಸ್ ಇರುತ್ತೋ, ಯಾವ್ದು ಲೈಕ್ ರಿಲಯನ್ಸ್ ಆಗಿರ್ಬೋದು, ಓಕೆನಾ, BPCL ಆಗಿರ್ಬೋದು, ಇದ್ರ ಮೇಲೆ ಸ್ವಲ್ಪ ಹೂಡಿಕೆನ ಕಮ್ಮಿ ಮಾಡಿ. ಓಕೆನಾ? ಇದು ಯಾವ್ದು ಸೆಲ್ ಬೈ ರೆಕಮೆಂಡ್ ಅಲ್ಲ, ಬಟ್ ಅದ್ರ ಮೇಲೆ ಹೂಡಿಕೆನ ಸ್ವಲ್ಪ ಕಮ್ಮಿ ಮಾಡಿ. FMCG ಮೇಲೆ ಜಾಸ್ತಿ ಮಾಡಿ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್, ದಿನನಿತ್ಯ ಬಳಕೆ ವಸ್ತುಗಳು. ಕೋವಿಡ್ ಬಂದ್ರು ಮನುಷ್ಯ ತಿನ್ಬೇಕು, ಕೋವಿಡ್ ಇಲ್ಲ ಅಂದ್ರೂ ಮನುಷ್ಯ ತಿನ್ಬೇಕು, ಮನೇಲಿ ಇದ್ರೂ ತಿನ್ಬೇಕು, ಯುದ್ಧ ಆದ್ರೂ ತಿನ್ಬೇಕು, ಮನುಷ್ಯ ಏನೇ ಆದ್ರೂ ತಿನ್ಬೇಕು, ಶಾಂಪುಗಳನ್ನ ಹಾಕೋಬೇಕು, ಸೊ ವಾಶ್ರೂಮ್ ಹೋಗ್ಬೇಕು, ಡಾಮೆಕ್ಸ್ ಹಾಕ್ಬೇಕು, ಎಲ್ಲಾ ಮಾಡ್ಬೇಕು. FMCG ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸರ್ ಈ ಟೈಮ್ ಅಲ್ಲಿ. ಈ ಕಾನ್ಫ್ಲಿಕ್ಟ್ ಇದ್ದಾಗ ಯಾವ್ದಾದ್ರು ಒಂದು ಸೆಕ್ಟರ್ ಹೋಗುತ್ತೆ ಅಂದ್ರೆ FMCG ನೇ. ಇನ್ನ ನಿಮ್ಮ ಕರ್ನಾಟಕ ಟ್ರೇಡಿಂಗ್ ಹಬ್ ಕರ್ನಾಟಕ, ಸೊ ಇದ್ರ ಬಗ್ಗೆ ಸರ್ ಈಗ ಬೆಂಗಳೂರಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ ರೆಸ್ಪಾನ್ಸ್ ಮೇಲೆ ಈಗ ನೀವು ಮೈಸೂರಲ್ಲೂ ಕೂಡ ಹೊಸ ಬ್ರಾಂಚ್ ಓಪನ್ ಮಾಡಿದಿರಿ. ಹೊಸ ಬ್ರಾಂಚ್ ಅಲ್ಲೇ ನಾವು ಕೂತ್ಕೊಂಡು ಮಾತಾಡ್ತಿದ್ವಿ. ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಇದು? ಸರ್ ಇದು ಬಂದ್ಬಿಟ್ಟು 2022 ಅಲ್ಲಿ ಸ್ಟಾರ್ಟ್ ಆಯ್ತು, ಡಿಸೆಂಬರ್ ಅಲ್ಲಿ ಫಸ್ಟ್ ಬ್ರಾಂಚ್. ಯಲಹಂಕ ಅಲ್ಲಿ ಸ್ಮಾಲ್ ಸ್ಕ್ವೇರ್ ಫೀಟ್ ಆಫೀಸ್, 200 ಸ್ಕ್ವೇರ್ ಫೀಟ್ ಆಫೀಸ್ ಅಲ್ಲಿ ಬರೀ ಫ್ರೀ ಆಗಿ ಹೇಳ್ಕೊಡ್ತೀವಿ ಅಂತಿದ್ರು ಜನ. ಅವಾಗ ಬರ್ತಿರ್ಲಿಲ್ಲ. ಫ್ರೆಂಡ್ ಸರ್ಕಲ್ ಯಾರು ಹೇಳಿದ್ರು ಸ್ಟಾಕ್ ಮಾರ್ಕೆಟ್, ಓ ಇವನ್ ಅಷ್ಟೇ ಕೇಳ್ಕತ್ತಮ್, ಸ್ಟಾಕ್ ಮಾರ್ಕೆಟ್ ಅಲ್ಲ, ಈ ಫೀಲ್ಡ್ ಅಲ್ಲ, ದುಡ್ಡೇ ಆಗಲ್ಲ, ಈ ಫೀಲ್ಡ್ ಅಲ್ಲಿ ಎಲ್ಲಾರು ದುಡ್ಡು ಕಳ್ಕೊಂಡವ್ರೆ, ಈ ಫೀಲ್ಡ್ ಯಾಕೆ ಹೋಗ್ತಾ ಇದಾರೆ, ನಾವೆಲ್ಲ IT ಸೇರ್ಕೊಂತಾ ಇದ್ರೆ, ನಾವೆಲ್ಲ ಇದು ಮಾಡ್ತಾ ಇದ್ರೆ, ಯಾಕೆ ಈ ಫೀಲ್ಡ್ ಹೋಗ್ತಾ ಇದ್ದಾನೆ ಅಂತ ಅನ್ಕೊಂಡ್ರು. ಸೊ ಕಾಲಕ್ರಮೇಣ ಏನಾಯ್ತು, ಹೋಗ್ತಾ ಹೋಗ್ತಾ ಓಕೆ ಕ್ಲಾಸಸ್ ಮಾಡಕ್ಕೆ ನಾನು ಒಬ್ಬನೇ ಯಾಕೆ ಮಾಡ್ಬೇಕು, ನನ್ನ ನಾಲೆಜ್ ನ ಯಾಕೆ ಕರ್ನಾಟಕ ಪೂರ್ತಿ ಹಬ್ಬಾರ್ದು, ಯಾಕೆ ಗುಜರಾತ್ ಅವ್ರು ಮಾತ್ರನೇ, ಯಾಕೆ ಮಹಾರಾಷ್ಟ್ರ ಅವ್ರು ಮಾತ್ರನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬೇಕಾ, ಕರ್ನಾಟಕದವ್ರ ಕೈಯಲ್ಲಿ ಆಗಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೆ ಈ ಟ್ರೇಡಿಂಗ್ ಹಬ್ ಕರ್ನಾಟಕ ಅನ್ನೋದು. ಯಲಹಂಕ ಆಫೀಸ್ ಆದ ಮೇಲೆ ಅಲ್ಲಿ ಸುಮಾರು 1000 ಜನಕ್ಕೆ ಕೇಳ್ಕೊಟ್ಟು ನೆಕ್ಸ್ಟ್ ಬ್ರ್ಯಾಂಡ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಿತ್ತು. ಅಲ್ಲಿ ಇದ್ದಿದ್ದೆ 7 ಸೀಟ್ 8 ಸೀಟ್, ಆ ಬ್ರ್ಯಾಂಡ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಾಗಿತ್ತು. ಸೊ ನಾವೇನು ಹಾರ್ಟ್ ಆಫ್ ದ ಸಿಟಿ ಅಂದ್ರೆ ಸೆಂಟ್ರ್ ಬರ್ಬೇಕು ಅನ್ಕೊಂಡೆ. ಸೊ ESI ಸ್ಟಾಪ್ ರಾಜಾಜಿನಗರ್ ಬಂದೆ. ರಾಜಾಜಿನಗರ್ ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಸುತ್ತಮುತ್ತ ನಿಮ್ಗೆ ವಿಧಾನಸೌಧ ಇದೆ, ಸದಾಶಿವನಗರ್ ಇದೆ, ಎಲ್ಲ ದೊಡ್ಡವರು ಇದಾರೆ, ಇನ್ವೆಸ್ಟರ್ಸ್ ಇದಾರೆ. ಓಕೆ, ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಸುಮಾರು ಇವತ್ತವರೆಗೂ ಒಂದು 10,000 ಜನಕ್ಕೆ ಸಕ್ಸಸ್ಫುಲ್ ಟ್ರೇಡರ್ ಮತ್ತೆ ಇನ್ವೆಸ್ಟರ್ ಆಗಿ ಈ ಟ್ರೇಡಿಂಗ್ ಹಬ್ ಕರ್ನಾಟಕ ನಾನಾಗ್ಲಿ ಟೀಮ್ ಆಗ್ಲಿ ಹೊರ ಒಮ್ಮೆ ಅವ್ರನ್ನ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋ ತರ, ಗೈಡ್ ಮಾಡೋ ತರ ಮಾಡ್ತಾ ಇದೀವಿ ಸರ್. ಓಕೆ.